ಇನ್ನು ಕಾಮಿಡಿ ಮಾಡೋದ್ರಲ್ಲಿ ಯಾವುದೇ ಅಚ್ಚರಿ ಇಲ್ಲ ಬಿಡಿ. ಇರಾನ್ಗೆ ಭರವಸೆಯನ್ನ ಕೊಟ್ಟು ಬೆಸ್ತು ಬೀಳಿಸಿದೆ ಪಾಕಿಸ್ತಾನ. ಇರಾನ್ ಮೇಲೆ ಇಸ್ರೇಲ್ ಅಣು ಬಾಂಬ್ ಹಾಕಿದ್ರೆ ಪಾಕ್ನಿಂದ ಪ್ರತಿಕಾರವನ್ನ ತೀರಿಸಿಕೊಳ್ಳಲಾಗುತ್ತೆ. ಇಸ್ರೇಲ್ ಮೇಲೆ ಪಾಕಿಸ್ತಾನ ಅಣು ಬಾಂಬ್ ಹಾಕುತ್ತೆ ಅಂತ ಹೇಳಿ ಇರಾನ್ ಹೇಳಿಕೊಂಡಿದೆ. ಇರಾನ್ ವಾದವನ್ನ ಸ್ಪಷ್ಟವಾಗಿ ತಳ್ಳಿ ಹಾಕಿದೆ ಪಾಕಿಸ್ತಾನ. ಇರಾನ್ಗೆ ನಾವು ಆ ರೀತಿಯ ಆಶ್ವಾಸನೆಯನ್ನ ಕೊಟ್ಟೇ ಇಲ್ಲ ಅಂತ ಹೇಳಿ ಪಾಕಿಸ್ತಾನ ಹೇಳ್ತಾ ಇದೆ. ಪಾಕಿಸ್ತಾನದ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಈ ಹಿಂದೆ ಪಾಕ್ ಜನರಲ್ ಮೊಯ್ಸಿನ್ ಅವರೇ ಇರಾನ್ ಪರ ನಿಂತಿದ್ರು. ಇರಾನ್ ಮೇಲೆ ಬಾಂಬ್ ಹಾಕಿದ್ರೆ ಪ್ರತಿಕಾರವನ್ನ ತೀರಿಸಿಕೊಳ್ತೇವೆ ಅಂತ ಕೂಡ ಹೇಳಿದ್ರು. ಮೊಯ್ಸಿನ್ ಇದೀಗ ಪಾಕ್ ರಕ್ಷಣಾ ಸಚಿವರಿಂದ ಯೂ ಟರ್ನ್ ಹೊಡೆಯಲಾಗಿದೆ. ಕಾಮಿಡಿ ಪೀಸ್ ಪಾಕಿಸ್ತಾನ ಇನ್ನೇನು ಮಾಡೋದಕ್ಕೆ ಸಾಧ್ಯ. ಇರಾನ್ ಕೂಡ ಒಂದು ಕಡೆ ಖುಷಿಯನ್ನು ಕೂಡ ಪಟ್ಬಿಟ್ಟಿದೆ. ಪಾಕಿಸ್ತಾನ ಸಪೋರ್ಟ್ ಮಾಡೋದು ನನಗೆ ಏನೂ ಮಾಡೋದಕ್ಕಾಗಲ್ಲ ಇಸ್ರೇಲ್ ಅಂತ ಹೇಳಿ. ಬಟ್ ಆದರೆ ಈಗ ಪಾಕಿಸ್ತಾನ ಉಲ್ಟಾ ಹೊಡಿತಾ ಇದೆ. ನಾವು ಯಾವುದೇ ರೀತಿಯಾದಂತಹ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿರಲಿಲ್ಲ ಅಂತ ಹೇಳ್ತಾ ಇದೆ. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಡಿಜಿಟಲ್ ಎಡಿಟರ್ ದಿಲೀಪ್ ಫೋರು ಸಂಪರ್ಕದಲ್ಲಿದ್ದಾರೆ. ಏನು ದಿಲೀಪ್, ಪಾಕಿಸ್ತಾನ ಅಂತಂದ್ರೆ ಮೊದಲೇ ಅದು ಕಾಮಿಡಿ ಪೀಸ್, ಅದರಲ್ಲಿ ಎರಡು ಮಾತು ಇಲ್ಲವೇ ಇಲ್ಲ. ಇಲ್ಲಿಯವರೆಗೂ ಕೂಡ ಇರಾನ್ಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ಕೊಂಡು ಬಂದಂತಹ ಸಚಿವರು ಈಗ ಯೂ ಟರ್ನ್ ಹೊಡಿತಾ ಇದ್ದಾರೆ. ಒಂದು ರಮ್ಯ, ಏನಂದ್ರೆ ಇಡೀ ವಿಶ್ವದಲ್ಲಿ ಅಣುಬಾಂಬ್ ಹೊಂದಿರುವಂತ ಏಕೈಕ ರಾಷ್ಟ್ರ ಅಂದ್ರೆ ಅದು ಅಣುಬಾಂಬ್ ಹೊಂದಿರುವಂತ ಏಕೈಕ ಮುಸ್ಲಿಂ ರಾಷ್ಟ್ರ ಅಂದ್ರೆ ಅದು ಪಾಕಿಸ್ತಾನ. ಅದು ಬಿಟ್ಟರೆ ಇನ್ಯಾವುದೇ ಮುಸ್ಲಿಂ ರಾಷ್ಟ್ರದ ಬಳಿ ಅಣು ಬಾಂಬ್ ಇಲ್ಲ. ಹೀಗಾಗಿ ಒಂದು ವೇಳೆ ನಿಮ್ಮ ಮೇಲೆ ಅಂದ್ರೆ ಯಹೂದಿ ರಾಷ್ಟ್ರವಾದ ಇಸ್ರೇಲ್ ನಿಮ್ಮ ಮೇಲೆ ಏನಾದ್ರು ಅಣು ಬಾಂಬ್ ಹಾಕಿದ್ರೆ ನಾವು ನಿಮ್ಮ ಪರವಾಗಿ ನಿಲ್ತೇವೆ ಅಂತ ಹೇಳ್ಬಿಟ್ಟು ಮತ್ತೊಂದು ಮುಸ್ಲಿಂ ರಾಷ್ಟ್ರವಾದ ಇರಾನ್ಗೆ ಪಾಕಿಸ್ತಾನ ಭರವಸೆ ಕೊಟ್ಟಿತ್ತು. ಖುದ್ದು ಪಾಕಿಸ್ತಾನದ ಸೇನೆಯ ಜನರಲ್ ಆದಂತ ಮೊಯ್ಸಿನ್ ಅವರೇ ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಕೇವಲ ಒಂದು ದಿನದ ಹಿಂದೆ ಈ ಒಂದು ಹೇಳಿಕೆ ಹೊರಬಿದ್ದಿತ್ತು. ಯಾವಾಗ ಒಂದು ಇಸ್ರೇಲ್ ಮತ್ತೆ ಇರಾನ್ ಮಧ್ಯೆ ಸಮರ ಶುರುವಾಯಿತು, ಇಸ್ರೇಲ್ ದೇಶ ಒಂದು ಇರಾನ್ನ ಅಣು ಒಂದು ಶಿಬಿರಗಳ ಮೇಲೆ ಅಂದ್ರೆ ಏನೊಂದು ಅಣ್ವಸ್ತ್ರ ತಯಾರಿಕಾ ಘಟಕಗಳಿತ್ತು ಅದ್ರ ಮೇಲೆ ದಾಳಿ ನಡೆಸ್ತು. ಆಗ ಪಾಕಿಸ್ತಾನ ನಾವು ಇರಾನ್ ಪರ ನಿಲ್ತೇವೆ ಅಂತ ಹೇಳ್ಬಿಟ್ಟು ಘಂಟಾಘೋಷವಾಗಿ ಘೋಷಣೆ ಮಾಡ್ಕೊಂಡಿತ್ತು. ಇದು ಜಾಗತಿಕ ಮಟ್ಟದಲ್ಲಿ ಭಾರಿ ಪ್ರಶ್ನೆ ಆಗಿತ್ತು. ಏನಂದ್ರೆ ಒಂದು ವೇಳೆ ಏನಾದ್ರೂ ಇಸ್ರೇಲ್ ಇರಾನ್ ಮೇಲೆ ಅಣುಬಾಂಬ್ ದಾಳಿ ನಡೆಸಿದ್ರೆ ಪಾಕಿಸ್ತಾನ ಪ್ರತಿಕಾರ ತೀರಿಸ್ಕೊಳುತ್ತೆ. ಪಾಕಿಸ್ತಾನ ಇಸ್ರೇಲ್ ಮೇಲೆ ಅಣುಬಾಂಬ್ ಹಾಕೋದ್ರ ಮೂಲಕ ಇರಾನ್ ಮೇಲೆ ನಡೆದ ದಾಳಿಗೆ ಪ್ರತಿಕಾರ ತೀರಿಸ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಹೇಳಿತ್ತು. ಇದರಿಂದ ಇರಾನ್ ಕೂಡ ಖುಷಿಯಾಗಿತ್ತು. ಇರಾನ್ ದೇಶದ ಪ್ರಮುಖ ರಾಜಕಾರಣಿಗಳು ಪಾಕಿಸ್ತಾನ ನಮ್ಮ ಪರವಾಗಿದೆ ಅಂತ ಹೇಳ್ಬಿಟ್ಟು ಬಹಿರಂಗ ಹೇಳಿಕೆ ಕೊಟ್ಟಿದ್ರು. ಆದ್ರೆ ಆ ಹೇಳಿಕೆಗಳೆಲ್ಲ ಹೊರಬಿದ್ದ ಒಂದೇ ದಿನದಲ್ಲಿ ಇವಾಗ ಪಾಕಿಸ್ತಾನ ಉಲ್ಟಾ ಹೊಡೆದಿದೆ. ಅದರಲ್ಲೂ ಪಾಕಿಸ್ತಾನದ ರಕ್ಷಣಾ ಸಚಿವರಾದಂತ ಖ್ವಾಜಾ ಆಸಿಫ್ ಅವರೇನೇ ಈ ಕುರಿತಾಗಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನಾವು ಆ ರೀತಿ ಇರಾನ್ ಪರ ನಿಲ್ಲೋದಿಲ್ಲ ಅಂತ. ಅಂದ್ರೆ ಇರಾನ್ ದೇಶದ ಪರವಾಗಿ ನಾವು ನಿಲ್ಲೋದಿಲ್ಲ ಅನ್ನೋದ್ರ ಮೂಲಕ ಪಾಕಿಸ್ತಾನ ತನ್ನ ವಿಮುಖ ನೀತಿ ಅಂದ್ರೆ ನಾನು ಯಾರಿಗೂ ಆಪ್ತ ಅಲ್ಲ, ಯಾರಿಗೂ ಮಿತ್ರ ಅಲ್ಲ, ಯಾರು ಹಣ ಕೊಡ್ತಾರೆ ನಮ್ಗೆ ಅವ್ರಿಗೆ ಮಾತ್ರ ಮಿತ್ರ ಅನ್ನೋ ರೀತಿಯಾದಂತ ಸಂದೇಶವನ್ನ ರವಾನೆ ಮಾಡಿದೆ. ಜೊತೆಗೆ ತನಗೆ ಹಣ ಕೂಡ ಅಮೆರಿಕ ಪರವಾಗಿ ಕೂಡ ಪಾಕಿಸ್ತಾನ ಪೂರ್ಣ ಪ್ರಮಾಣದಲ್ಲಿ ನಿಲ್ಲೋದಿಲ್ಲ. ಯಾಕಂದ್ರೆ ಒಸಾಮಾ ಬಿನ್ ಲಾಡೆನ್ನ ಕರ್ಕೊಂಡ್ ಬಂದ್ಬಿಟ್ಟು ಪಾಕಿಸ್ತಾನ ಇಟ್ಕೊಂಡಿತ್ತು. ಹಾಗಾಗಿ ಪಾಕಿಸ್ತಾನದ ಈ ಒಂದು ಧೋರಣೆ ಇದೆ ಇವಾಗ ಇದು ದೊಡ್ಡ ಕಾಮಿಡಿ ಆಗಿದೆ ರಮ್ಯಾ.